ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ಬ್ಲಾಗ್. ಫ್ರೆಂಡ್ಸ್, ಬನ್ನಿ ಇವತ್ತು ನಮ್ಮ ಟೆರೆಸ್ ಗಾರ್ಡನ್ ಮೇಲೆ ಮೆಣಸಿನ್ಕಾಯಿ, ಹೂವು ಎಲ್ಲ ಇದ್ದಾವೆ. ಎಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಹಸಿ ಮೆಣಸಿನ್ಕಾಯಿ ಒಂದು ಗಿಡಕ್ಕೆ ಒಂದು 1/4 kg ಅಷ್ಟು ಮೆಣಸಿನ್ಕಾಯಿ ಸಿಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಹಸಿಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಗುತ್ತಿ ಗುತ್ತಿಯಾಗಿ ಬಿಟ್ಟಿದ್ದಾವೆ ಫ್ರೆಂಡ್ಸ್. ನೋಡಿ, ಈ ಥರ ಗುತ್ತಿ ಗುತ್ತಿಗೆ ಬಿಡೋಕ್ಕೆ ಕಾರಣ ನಾನು ಹಸಿ ಗೊಬ್ಬರ ಕೊಡ್ತೀನಿ ಫ್ರೆಂಡ್ಸ್. ಹಸುದು ಗೊಬ್ಬರ ಕೊಡ್ತೀನಿ, ಮತ್ತು DAP ಹಾಕ್ತೀನಿ. 15 ದಿವ್ಸಕ್ಕೊಂದ್ಸರಿ ಹಸು ಗೊಬ್ಬರ ಮತ್ತು 15 ದಿವ್ಸಕ್ಕೊಂದ್ಸರಿ DAP. ನೋಡಿ, ಇನ್ನೊಂದು ಗಿಡ ಕೂಡ ಐತೆ, ಅದಕ್ಕೂ ಇವಾಗೆಲ್ಲ ಪಿಂದೆ ಬಿಟ್ಟಿದ್ದಾವೆ ಮೆಣಸಿನ್ಕಾಯಿ. ಮತ್ತು ರೋಸ್ ಕೂಡ ಸ್ವಲ್ಪ ಇತ್ತು, ಅದನ್ನು ಕೂಡ ಕಿತ್ಕೊತೀನಿ. ಹಾಗೆ ಮೇಲಕ್ಕೆ ಹೋಗೋಣ, ಏನೇನೈತೆ ಅಂತ ತೋರಿಸ್ತೀನಿ ಟೆರೆಸ್ ಗಾರ್ಡನ್ ಮೇಲೆ. ನೋಡಿ, ರೋಸು, ಪಿಂಕ್ ಕಲರ್ ರೋಸು ತುಂಬ ಚೆನ್ನಾಗಿದ್ದಾವೆ. ಬಟನ್ ರೋಸು ಇದು ಬಿಟ್ಟರೆ ಒಂದ್ಸರಿಗೆ 10 ಹೂವು 15 ಹೂವು ಈ ಥರ ಬಿಡ್ತೈತೆ. ಇವಾಗ ಎಲ್ಲ ಪೂರ್ತಿಯಾಗಿ ಲಾಸ್ಟಲ್ಲಿ 3 ಹೂವು ಸಿಕ್ಕಿದೆ, ನೋಡ್ತಾ ಇರ್ಬೋದು. ಮತ್ತು ಇದೊಂದು ಆರೆಂಜ್ ಕಲರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಹೂವು. ನೋಡಿ, ಇನ್ನೂ 2 ಮುಗ್ಗಿದ್ದಾವೆ. ಮತ್ತು ಸ್ವಲ್ಪ ಸೂಜಿ ಮಲ್ಲಿಗೆ ಕೂಡ ಇದ್ದಾವೆ, ಅದನ್ನು ಕೂಡ ಕಿತ್ಕೊಳ್ಳೋಣ. ನೋಡಿ, ಇವಾಗ ಕನಕಾಂಬರ ಕೂಡ ಇದ್ದಾವೆ, ಅದನ್ನು ಕೂಡ ಬಿಡಿಸ್ಕೊಳ್ಳೋಣ. ಇದೊಂಥರ ಕನಕಾಂಬರ ಫ್ರೆಂಡ್ಸ್. ಅದು ಬಂದು ಲೇಡೀಸ್ ಕನಕಾಂಬರ. ನಿಮ್ಗೆ ಗೊತ್ತಿರುತ್ತೆ, ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ಲೇಡೀಸ್ ಕನಕಾಂಬರ. ಆವಾಗೆ ಬಿಡಿಸಿದ್ದು ಬೇರೆ ಕನಕಾಂಬರ ಫ್ರೆಂಡ್ಸ್. ಅದೇನು ಕನಕಾಂಬರ ಅಂತ ಗೊತ್ತಿಲ್ಲ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ನೋಡಿ, ಇವಾಗ ಬಿಡಿಸ್ಕೊತಾ ಇರೋದೆಲ್ಲ ಲೇಡೀಸ್ ಕನಕಾಂಬರ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಒಂಥರ ಪಿಂಕ್ ಕಲರಲ್ಲಿ ಮತ್ತು ರೆಡ್ ಶೇಡಲ್ಲಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ನೋಡ್ತಾ ಇರ್ಬೋದು. ನೋಡಿ, ಇದನ್ನು ಕಿತ್ಕೊಂಡು ನಾನು ಇದರಲ್ಲಿ ಹಾಕ್ಕೊತೀನಿ. ನೋಡಿ, ಇಲ್ಲಿ ಇನ್ನೊಂದು ಥರ ಹೂವು ಇದೆ, ಅದು ಕೂಡ ಬಿಡಿಸ್ಕೊಳ್ಳೋಣ. ಮತ್ತು ನಾವು ಇದು ಡೇರಾ ಹೂವು ಅಂತೀವಿ, ನೀವೇನು ಅಂತೀರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಕೂಡ ಕಿತ್ಕೊಳ್ಳೋಣ. ಇದು ಇಷ್ಟೇ ದೊಡ್ಡದಾಗಿ ಆಗೋದು ಫ್ರೆಂಡ್ಸ್. ನಾಳೆ ವೆಂಕಟೇಶ್ವರ ಸ್ವಾಮಿ ಕಿಕ್ಕನ ಅಂತ ಕಿತ್ಕೊಂಡೆ. ಮತ್ತು ಲೇಡೀಸ್ ಕನಕಾಂಬರ ಕೂಡ ಬಿಡಿಸ್ಕೊತೀನಿ. ಎಲ್ಲ ಹೂವನು ಬಿಡಿಸ್ಕೊತೀನಿ. ನೋಡಿ, ಎಲ್ಲ ಹೂವನು ಬಿಡಿಸ್ಕೊಂಡು ನಾನು ಇದೇ ಒಂದು ಬಟ್ಲಲ್ಲಿ ಹಾಕ್ಕೊತೀನಿ. ನಾನು ಡೈಲಿ ಇಲ್ಲ ಅಂದ್ರೂ ಒಂದು ಅರ್ಧ ಮೊಳ ಅಷ್ಟು ಕನಕಾಂಬರ ಹೂವು ಸಿಗುತ್ತೆ ಫ್ರೆಂಡ್ಸ್. ಮತ್ತು ಸೂಜಿ ಮಲ್ಲಿಗೆ ಹೂವನೂ ಅಷ್ಟೇ, ಒಂದು ಮೊಳ ಅಷ್ಟು, 1.5 ಮೊಳ ಈ ಥರ ಸಿಗುತ್ತೆ. 2 ಗಿಡ ಇದ್ದಾವೆ. ನನಗೆ ಡೈಲಿ ದೇವ್ರಿಗೆ ಫೋಟೋಸ್ಗೆ ಸರೋಗುತ್ತೆ. ಮತ್ತು ಈ ಗಿಡ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.
ಇದೇನು ಗಿಡ ಅಂತ ತಿಳಿಸಿ ನೋಡೋಣ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿರಿ ಇದು ಏನು ಗಿಡ ಅಂತ ತಿಳಿಸಿ.